ವೀಕ್ಷಕರೇ, ಪರ್ಪಲ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ಕಳೆದ 4 ವರ್ಷಗಳ ಹಿಂದೆ ಬೆಳಗಾವಿ ಜಿಲ್ಲೆಯಿಂದ MLCಗಳಾಗಿ ಆಯ್ಕೆಯಾಗಿ ಹೋದ್ರು. ಅದು ಲಕ್ಕನ್ ಜಾರಕಿಹೊಳಿ ಇರ್ಬೋದು ಅಥವಾ ಚನ್ನರಾಜ್ ಹಟ್ಟಿಹೊಳಿ ಇರ್ಬೋದು. ಇವರು ಯಾಕೆ ನಾವು ಅಲ್ಲಿ ಆಯ್ಕೆಯಾಗಿ ಹೋಗಿದ್ದೀವಿ ಅಂತಕ್ಕಂಥದ್ದನ್ನ ಇವರೇ ಕೂಡ ಮರ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅತ್ಯಂತ ಗೌರವಾನ್ವಿತ ಸ್ಥಾನ ಆಗಿರ್ತಕ್ಕಂಥ ಮತ್ತು ಬುದ್ಧಿವಂತರ ಅಥವಾ ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರಲ್ಲ, ಆ ವಿಧಾನ ಪರಿಷತ್ ಸದಸ್ಯರಾಗಿ ಏನು ಆಯ್ಕೆಯಾಗಿದ್ದಾರೆ, ಇವರಿಬ್ಬರು ಆಯ್ಕೆಯಾದಾಗಿನಿಂದ ಇವತ್ತಿನವರೆಗೂ ನಾಪತ್ತೆಯಾಗಿದ್ದಾರೆ. ಹೆಸರಿಗೆ ಇವರಿಗೆ ಅಧಿಕಾರ ಬೇಕು, ಜನಹಿತ ಬೇಕಾಗಿಲ್ಲ, ಜನರ ಕುಂದುಕೊರತೆಗಳನ್ನ ಆಲಿಸ್ತಾ ಇಲ್ಲ, ಜನರಿಗೆ ಇವತ್ತು ಕೂಡ ಮೀಟ್ ಕೂಡ ಆಗ್ತಾ ಇಲ್ಲ. ಅಥವಾ ಪಂಚಾಯತಿಗಳಿಂದ ಏನು ಆಯ್ಕೆಯಾಗಿ ಹೋದ್ರು ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ಏನು ಆಯ್ಕೆಯಾಗಿ ಹೋಗಿದ್ರು, ಇವರು ಇವತ್ತು ಕೂಡ ಈ ಸ್ಥಳೀಯ ಸಂಸ್ಥೆಗಳ ಕಡೆಗೆ ಒಮ್ಮೆಯೂ ಕೂಡ ತಿರುಗಿ ನೋಡಲಿಲ್ಲ. ಏನು ಇವರು MLC ಆಗಿ ಆಯ್ಕೆಯಾಗಿ ಹೋದ್ರು, ಆ ಸಂದರ್ಭದಲ್ಲಿ ಜಿಲ್ಲೆಯ ಜನತೆ ಒಂದು ರೀತಿ ಯೋಚನೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಲಕ್ಕನ್ ಜಾರಕಿಹೊಳಿ ಮತ್ತು ಚನ್ನರಾಜ್ ಹಟ್ಟಿಹೊಳಿ ಇಬ್ರು ಕೂಡ ಯುವಕರಿದ್ದಾರೆ, ಇವರಿಂದ ನಾವು ಜಾಸ್ತಿ ಕೆಲಸವನ್ನ ಪಡಿಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಜನರ ಒಂದು ನಿರೀಕ್ಷೆಯನ್ನ ಸುಳ್ಳು ಮಾಡುವುದರ ಮೂಲಕವಾಗಿ ನಾವು ಕೈಲಾಗದವರು, ನಮ್ಮ ಕೈಲಿಂದ ಏನೂ ಆಗೋದಿಲ್ಲ, ನಾವು ಆಯ್ಕೆಯಾಗಿದ್ದು ನಮ್ಮ ಶೋಕಿಗಾಗಿ ಅಥವಾ ಒಂದು ಹುದ್ದೆಗಾಗಿ ಅಂತಕ್ಕಂಥದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚನ್ನರಾಜ್ ಹಟ್ಟಿಹೊಳಿ ಏನು ಒಂದು ಪಟಾಲಂಪಡೆಯನ್ನ ಕಟ್ಟಿಕೊಂಡು ಯಾವತ್ತೂ ಕೂಡ ಅಭಿವೃದ್ಧಿ ಕಡೆಗೆ ಗಮನವನ್ನ ಕೊಡಲಿಲ್ಲ. ತಮ್ಮ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಕೆಲಸವನ್ನ ಮಾಡೋದನ್ನ ಬಿಟ್ರೆ, ಅಥವಾ ಯಾವುದೋ ರಾಜ್ಯ ನಾಯಕರು ಬಂದ್ರೆ ಅವ್ರ ಕಟೌಟ್ಗಳು, ಹಾರ, ತುರಾಯಿ, ಬ್ಯಾನರ್ಗಳು ಇದನ್ನ ಬೆಳಗಾವಿ ನಗರದಲ್ಲಿ ಬಿಟ್ರೆ ಈ ಮನುಷ್ಯ ಕಡದ ಗುಡ್ಡೆ ಅಂತೂ ಏನೂ ಹಾಕ್ಲಿಲ್ಲ. ಚನ್ನರಾಜ್ ಹಟ್ಟಿಹೊಳಿ ಬಗ್ಗೆ ಈಗಾಗಲೇ ಅನೇಕ ಜನರಿಗೆ ಗೊತ್ತಿದೆ. ಈತ ಒಬ್ಬ ಉದ್ಯಮಿ ಮತ್ತು ಪ್ರಭಾವಿ ಮಂತ್ರಿ, ಅಂದ್ರೆ ಮಾಜಿ ಮಂತ್ರಿ, ಅವರ ಸಹೋದರ ಅನ್ನೋದನ್ನ ಬಿಟ್ರೆ ಈ ಮನುಷ್ಯನಿಗೆ ಜನಸೇವೆ ಮಾಡತಕ್ಕಂಥ ಯಾವ ಅರ್ಹತೆ, ನೈತಿಕತೆ, ಯೋಗ್ಯತೆ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬೋದು. ಏನ್ ಚನ್ನರಾಜ್ ಹಟ್ಟಿಹೊಳಿ ತನ್ನ ಉದ್ಯಮಗಳ ರಕ್ಷಣೆಗಾಗಿ ಅಥವಾ ತನ್ನ ಸಹೋದರಿಯ ಒಂದು ಪ್ರಭಾವದಿಂದ ಒಂದು ಸ್ಥಾನವನ್ನ ಗಿಟ್ಟಿಸಿಕೊಂಡ್ರೆ ಹೊರತಾಗಿ ಜನರ ಸಲುವಾಗಿ ಅಥವಾ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಎಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ. ಇನ್ನು ಲಕ್ಕನ್ ಜಾರಕಿಹೊಳಿ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಈ ಮನುಷ್ಯ ಇವತ್ತು ಕೂಡ ವಿಧಾನ ಪರಿಷತ್ ಸೆಷನ್ದಲ್ಲಿ ಭಾಗವಹಿಸಲಿಲ್ಲ, ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳಲಿಲ್ಲ ಅಥವಾ ಜಿಲ್ಲೆಯ ಅಭಿವೃದ್ಧಿಗಾಗಿ ಏನು ಮಾಡಲಿಲ್ಲ. ಇನ್ನುಳಿದ ಜಾರಕಿಹೊಳಿ ಸಹೋದರರಿಗೆ ಹೋಲಿಸಿದ್ರೆ ಲಕ್ಕನ್ ಜಾರಕಿಹೊಳಿ ಕೆಲಸವನ್ನ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅದೇ ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಜನರ ಸೇವೆಯನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅದರಲ್ಲಿ 1% ಕೂಡ ಈ ಲಕ್ಕನ್ ಜಾರಕಿಹೊಳಿ ಮಾಡ್ತಾ ಇಲ್ಲ. ಇಲ್ಲಿ ದುರ್ದೈವ ಏನು ಅಂತಂದ್ರೆ, ನಿಜವಾದ ಕೆಲಸಗಾರ ಆಗಿರ್ತಕ್ಕಂಥ ಅನುಭವಿ ಮತ್ತು ಅತ್ಯಂತ ವಿಚಾರವಾದಿ ಮತ್ತು ಜನರ ಹಿತಕ್ಕಾಗಿ ಸದಾ ಒಂದು ಏನು ಚಳಪಡಿಕೆಯನ್ನ ಮಾಡ್ತಾ ಇದ್ರು ಮಹಾಂತೇಶ್ ಕವಟಗಿಮಠ ಅವರನ್ನ ವ್ಯವಸ್ಥಿತವಾಗಿ ಎಲ್ಲಾ ಪಕ್ಷದವರು ಸೇರಿ ಏನು ಕಳೆದ ಪರಿಷತ್ ಚುನಾವಣೆಯಲ್ಲಿ ಸೋಲಿಸಿದ್ರು. ಇವತ್ತಿಗೂ ಜನ ಅದರ ಬಗ್ಗೆ ಬಹಳ ಒಂದು ರೀತಿ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ ರಾಜಕಾರಣದಲ್ಲಿ ನಾವು ಸೋಲಿಸಿದ್ದೀವಿ ಅಂತಕ್ಕಂಥ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಮಹಾಂತೇಶ್ ಕವಟಗಿಮಠ ಯಾವಾಗ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸವನ್ನ ಮಾಡಿದ್ರು ಅಂತಂದ್ರೆ, ಈ ಮನುಷ್ಯ ಯಾವತ್ತೂ ಕೂಡ ಹಾಳು ಹರಟೆ ಹೊಡಿಲಿಲ್ಲ, ಸುಖಾಸುಮ್ಮನೆ ರಾಜಕಾರಣವನ್ನ ಮಾಡಲಿಲ್ಲ. ಜನರ ಅಭಿವೃದ್ಧಿಗಾಗಿ, ಕ್ಷೇತ್ರದ ಅಭಿವೃದ್ಧಿಗಾಗಿ, ಸ್ಥಳೀಯ ಸಂಸ್ಥೆಗಳ ಸಬಲೀಕರಣಕ್ಕಾಗಿ ನಿರಂತರ ಹೋರಾಟವನ್ನ ಮಾಡುವುದರ ಮೂಲಕವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಷ್ಟೂ ಸಮಸ್ಯೆಗಳನ್ನ ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡುವುದರ ಮೂಲಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮ ಹಾಕ್ತಾ ಇದ್ರು. ಆದ್ರೆ ಏನು ಒಂದು ಕೆಟ್ಟ ರಾಜಕೀಯ ಲೆಕ್ಕಾಚಾರದಲ್ಲಿ ಎಲ್ಲರೂ ಸೇರಿಕೊಂಡು ವ್ಯವಸ್ಥಿತವಾಗಿ ಲಿಂಗಾಯತ ಸಮಾಜದ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ಮಹಾಂತೇಶ್ ಕವಟಗಿಮಠ ಅವರನ್ನ ಸೋಲಿಸುವ ಒಂದು ಷಡ್ಯಂತ್ರ ಕುತಂತ್ರ ಏನ್ ಮಾಡಿದ್ರು, ಅದು ಕೇವಲ ಮಹಾಂತೇಶ್ ಕವಟಗಿಮಠ ಅವರಿಗೆ ಹಿನ್ನಡೆ ಆಗ್ಲಿಲ್ಲ, ಇಡೀ ಸಂಪೂರ್ಣ ಬೆಳಗಾವಿ ಜಿಲ್ಲೆ ಒಬ್ಬ ಅದ್ಭುತ ಕೆಲಸಗಾರನ ಕಳೆದುಕೊಂಡಿದೆ ಅಂತಕ್ಕಂಥ ಮಾತು ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲಿಯವರೆಗೆ ಮಹಾಂತೇಶ್ ಕವಟಗಿಮಠ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ರು, ಆ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನ ಒಂದು ಬಲಿಷ್ಠಗೊಳಿಸುವುದರ ಮೂಲಕ ಅಥವಾ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಥವಾ ಪುರಸಭೆಯ ಅಧ್ಯಕ್ಷ ಅಥವಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆ ಊರಿನ ಅಥವಾ ಆ ಒಂದು ಸ್ಥಳೀಯ ಒಬ್ಬ ಮುಖ್ಯಮಂತ್ರಿ ತರ ಇರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಮಹಾಂತೇಶ್ ಕವಟಗಿಮಠ ಅವರು ಹೊಂದಿದ್ರು. ಈ ಇಬ್ಬರು ಅಂದ್ರೆ ಲಕ್ಕನ್ ಜಾರಕಿಹೊಳಿ ಮತ್ತು ಚನ್ನರಾಜ್ ಹಟ್ಟಿಹೊಳಿ ಬೇರೆ ಯಾರನ್ನು ನೋಡಿ ಕಲಿಯೋದ್ಬೇಕಾಗಿಲ್ಲ. ಇವರಿಗಿಂತ ಸುಮಾರು 30-35 ವರ್ಷಗಳ ಜಾಸ್ತಿ ವಯಸ್ಸನ್ನ ಅಂದ್ರೆ ಹಿರಿತನವನ್ನ ಹೊಂದಿರತಕ್ಕಂಥ ಪ್ರಕಾಶ್ ಹುಕ್ಕೇರಿ ಇವತ್ತಿಗೂ ಈ ರಾಜ್ಯದ ಇತರೆ MLCಗಳು ನಾಚುವಂತೆ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಥವಾ ಅನುದಾನವನ್ನ ತರ್ತಾ ಇದ್ದಾರೆ ಅದನ್ನ ನೋಡಿ ಆದ್ರೂ ಇವರು ಕಲಿಬೇಕಾಗಿತ್ತು. ಯಾಕೆಂದ್ರೆ ನಾವು ಯಾವುದೇ ಒಂದು ಪೂರ್ವಗ್ರಹ ಪೀಡಿತವಾಗಿ ಲಕ್ಕನ್ ಜಾರಕಿಹೊಳಿ ಬಗ್ಗೆ ಆಗಲಿ ಅಥವಾ ಚನ್ನರಾಜ್ ಹಟ್ಟಿಹೊಳಿ ಬಗ್ಗೆ ನಾವು ಹೇಳ್ತಾ ಇಲ್ಲ. ಇಂಥ ಕೆಟ್ಟ ಬರಗಾಲದ ಪರಿಸ್ಥಿತಿಯಲ್ಲಿಯೂ ಕೂಡ ಇವರು ಯಾವ ಹಳ್ಳಿಗೆ ಹೋಗ್ಲಿಲ್ಲ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಭೇಟಿಯನ್ನ ನೀಡಲಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಇವರು ಕೇವಲ ಕಾಟಾಚಾರಕ್ಕಾಗಿ ಒಂದು ವಿಧಾನ ಪರಿಷತ್ ಹುದ್ದೆ ಅಂತಕ್ಕಂಥದ್ದು ಒಂದು ಶೋಕಿ ಹುದ್ದೆ ಅಂತ ಏನ್ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿಯೂ ಖಂಡಿತವಾಗಿಯೂ ಇವರಿಗೆ ರಾಜಕೀಯ ಹಿನ್ನಡೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ವಿಧಾನ ಪರಿಷತ್ ಅಂತಕ್ಕಂಥ ಒಂದು ಕೇವಲ ಹಸಿರು ಬೋರ್ಡನ್ನ ಕಾರಿಗೆ ಹಾಕೊಂಡು ಅಧಿಕಾರಿಗಳನ್ನ ಆವಾಗ ಒಂದೊಂದು ಮೀಟಿಂಗ್ ಕರ್ಕೊಂಡು ತಮ್ಮ ಪ್ರತಿಷ್ಠೆಯನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಹೊರತಾಗಿ ಜನಹಿತದ ಸಲುವಾಗಿ ಅಥವಾ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಇವತ್ತು ಕೂಡ ಇವರು ಕೆಲಸವನ್ನ ಮಾಡದೇ ಇರೋದು ಅತ್ಯಂತ ನಾಚಿಕೆಗೇಡಿನ ವಿಷಯ ಅಂತ ನಾವು ಇಲ್ಲಿ ಹೇಳ್ಬಹುದು. ಮತ್ತೆ ಇನ್ನೊಂದ್ಸರಿ ನಾವು ಚನ್ನರಾಜ್ ಹಟ್ಟಿಹೊಳಿ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾದ್ರೆ, ಈ ಮನುಷ್ಯನಷ್ಟು ಪ್ರಚಾರ ಪ್ರಿಯ ಅಥವಾ ಒಂದು ಪಬ್ಲಿಸಿಟಿ ಗಿರಾಕಿ ರಾಜಕಾರಣದಲ್ಲಿ ಎಲ್ಲಿಯೂ ಸಿಗೋದಿಲ್ಲ ಅಂತ ಹೇಳ್ಬೋದು.
ಎಲ್ಲದಕ್ಕೂ ಸವಾಲನ್ನು ಕೊಡ್ತಾರೆ, ಎಲ್ಲದಕ್ಕೂ ಕೌಂಟರ್ ಅನ್ನ ಹಾಕ್ತಾರೆ. ಇಂತಹ ವ್ಯಕ್ತಿ ಅಭಿವೃದ್ಧಿ ಬಗ್ಗೆ ಎಲ್ಲಿಯೂ ಕೂಡ ಧ್ವನಿ ಎತ್ತದೇ ಇರುವುದು ಈ ಬೆಳಗಾವಿ ಜಿಲ್ಲೆಯ ಅತ್ಯಂತ ರಾಜಕೀಯ ದುರಂತ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಮೊದಲೇ ವಿಧಾನ ಪರಿಷತ್ ಅಂದ್ರೆ ಇದು ಬುದ್ಧಿವಂತರ ಒಂದು ಸದನ, ಸರ್ಕಾರಕ್ಕೆ ಸಲಹೆಗಳನ್ನ ಕೊಡಬಹುದು ಅಥವಾ ಚರ್ಚೆಗಳಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಸ್ಥಳೀಯ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಅಭಿವೃದ್ಧಿಗಾಗಿ ಏನೋ ಒಂದು ಶ್ರಮ ಹಾಕಬೇಕಾಗಿತ್ತು. ಇವರು ಅಭಿವೃದ್ಧಿಗಾಗಿ ಶ್ರಮ ಹಾಕ್ತಾ ಇಲ್ಲ, ತಮ್ಮ ಸ್ವಂತ ಹಿತಕ್ಕಾಗಿ ಶ್ರಮ ಹಾಕ್ತಾ ಇದ್ದಾರೆ. ಅದೇ ಮಹಂತೇಶ್ ಕವಟಗಿಮಠ ಅವರು ವಿಧಾನ ಪರಿಷತ್ ಸದಸ್ಯರಾದಾಗ ಏನು ವಿಧಾನ ಪರಿಷತ್ ನಲ್ಲಿ 75 ಜನ ಪರಿಷತ್ ಸದಸ್ಯರು ಇರ್ತಾರೆ, ಅವ್ರು ಎಲ್ಲರಿಗಿಂತ ಜಾಸ್ತಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದು ಇದೆ ಮಹಂತೇಶ್ ಕವಟಗಿಮಠ. ಗ್ರಾಮ ಪಂಚಾಯತಿ ಹಂತದಲ್ಲಿ ಇರ್ತಕ್ಕಂಥ ಅನೇಕ ದೊಡ್ಡ ಗ್ರಾಮ ಪಂಚಾಯತಿಗಳನ್ನ ಪಟ್ಟಣ ಪಂಚಾಯತ್ಗಳನ್ನ ಪರಿವರ್ತನೆ ಮಾಡಿದ್ರು, ಪುರಸಭೆಯನ್ನಾಗಿ ಪರಿವರ್ತನೆ ಮಾಡಿದಂತ ಕ್ರೆಡಿಟ್ ಮಹಂತೇಶ್ ಕವಟಗಿಮಠ ಅವರಿಗೆ ಸಲ್ತಾ ಇದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಗ್ರಾಮ ಪಂಚಾಯತ್ ಆದಂತಹ ಹಾರುಗೆರೆ ಇರ್ಬೋದು, ಮುಗಳಕೋಟ್ ಇರ್ಬೋದು, ನಾಗನೂರ್ ಇರ್ಬೋದು, ಯಕ್ಷಂಬ ಇರ್ಬೋದು, ಇನ್ನೂ ಅನೇಕ ಏನು ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಆಡಳಿತವನ್ನ ಏನು ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಇವುಗಳನ್ನ ಮೇಲ್ದರ್ಜೆಗೆ ಏರಿಸುವುದರ ಮೂಲಕವಾಗಿ ಆ ಗ್ರಾಮೀಣ ಪ್ರದೇಶಗಳನ್ನ ಇನ್ನೂ ಉನ್ನತೀಕರಣ ಮಾಡುವುದರ ಮೂಲಕವಾಗಿ ಅಭಿವೃದ್ಧಿಗಾಗಿ ಶ್ರಮ ಹಾಕಿದ ಕ್ರೆಡಿಟ್ ಮಹಂತೇಶ್ ಕವಟಗಿಮಠ ಅವರಿಗೆ ಸಲ್ತಾ ಇದೆ. ಯಾವಾಗ ಮಹಂತೇಶ್ ಕವಟಗಿಮಠ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಬೇಕಾಗಿತ್ತು, ಆ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಏನು ಕುತಂತ್ರ ಷಡ್ಯಂತ್ರ ಮಾಡುವುದರ ಮೂಲಕವಾಗಿ ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ಹಿನ್ನಡೆಯನ್ನ ಮಾಡಿದ್ರು. ಅವತ್ತಿನಿಂದ ವಿಧಾನ ಪರಿಷತ್ತಿನ ಘನತೆ ಗೌರವ ಬೆಳಗಾವಿ ಜಿಲ್ಲೆಯಲ್ಲಿ ಮಣ್ಣಪಾಲಾಗಿದೆ ಅಂತ ಖಡಾಖಂಡಿತವಾಗಿ ಅಷ್ಟೇ ಕಠೋರವಾಗಿ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಕೇವಲ ರಾಜಕಾರಣಕ್ಕಾಗಿ ಒಂದು ಶೆಡ್ ಹೊಡಿತಾರೆ ಹೊರತಾಗಿ ಅಭಿವೃದ್ಧಿಗಾಗಿ ಯಾರೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾವಿ ರಾಜಕಾರಣಿಗಳಷ್ಟು ರಾಜ್ಯದಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಆದ್ರೆ ಇವರು ದ್ವೇಷದ ರಾಜಕಾರಣ, ಹಗೆತನದ ರಾಜಕಾರಣವನ್ನ ಮಾಡುತ್ತಾರೆ ಹೊರತಾಗಿ ಅಭಿವೃದ್ಧಿಗಾಗಿ ಯಾರು ಶ್ರಮ ಹಾಕ್ತಾರೆ ಅವರ ಬೆನ್ನಿಗೆ ನಿಲ್ಲದೆ ಇರತಕ್ಕಂಥದ್ದು ಈ ಜಿಲ್ಲೆಯ ದುರ್ದೈವ. ನಾವು ಆಯ್ಕೆಯಾಗಿ ಹೋದಂತ ಈ MLC ಗಳನ್ನ ಟೀಕೆ ಮಾಡೋದಕ್ಕಿಂತ ಏನು ಎಂಜಲು ಕಾಸಿಗಾಗಿ ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ಏನು ಇವರು ಆಯ್ಕೆಯಾಗಿ ಹೋದ್ರು, ಆ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಇರಬಹುದು, ಪುರಸಭೆ ಸದಸ್ಯರು ಇರಬಹುದು, ಅಥವಾ ಗ್ರಾಮ ಪಂಚಾಯತಿಯ ಸದಸ್ಯರು ಇರಬಹುದು, ಲಖನ್ ಜಾರಕಿಹೊಳಿ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರ ಎಂಜಲಿನ ಕಾಸಿಗೆ ಆಸೆಗೆ ಬಿದ್ದು ಆ ಸಂದರ್ಭದಲ್ಲಿ ಬಹುಶಃ ಎಲ್ಲರಿಗೂ ಗೊತ್ತಿರತಕ್ಕಂಥ 50-55 ಸಾವಿರ ಒಂದು ಮತಕ್ಕೆ ಏನು ದುಡ್ಡನ್ನ ತಗೊಂಡು ಹೋಟೆಲ್ ಹಾಕಿದ್ರು, ಇವರ ಹಣೆ ಬರವನ್ನ ಇವರೇ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿಯವರೆಗೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಗುಲಾಮಗಿರಿತನ ಅಥವಾ ಲಂಚತನಕ್ಕೆ ನಾವು ಅಂಟ್ಕೊಂಡಿರ್ತೀವೋ ಅಲ್ಲಿವರೆಗೆ ಯಾವ ರಾಜಕಾರಣಿಯಿಂದನೂ ಕೂಡ ನಾವು ಜನಹಿತ ಬಯಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವ್ರು ಏನು ತಮ್ಮನ್ನ ತಾವು ಮಾರಿಕೊಂಡಿರುವುದರ ಫಲವಾಗಿ ಅಂದ್ರೆ ಕೆಲವೇ ಬೆರಳೆಣಿಕೆಯಷ್ಟು ಸದಸ್ಯರು ಏನು ಹಣ ತೆಗೆದುಕೊಂಡು ಏನು ಮತವನ್ನ ಹಾಕಿದರ ಪ್ರತಿಫಲ ಇವತ್ತು ಜಿಲ್ಲೆಯ ಜನತೆ ಅನುಭವಿಸ್ತಾ ಇದೆ. ಅಭಿವೃದ್ಧಿ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಲಖನ್ ಜಾರಕಿಹೊಳಿ ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಏನು ತಾವು ಪರಿಷತ್ ಸದಸ್ಯರಾಗಿ 4 ವರ್ಷವನ್ನ ವಿನಾಕಾರಣ ಕಳೆದಿದ್ದೀರಿ, ಅದನ್ನ ರಿಕವರಿ ಮಾಡ್ಬೇಕಾದ್ರೆ ಇನ್ನು ಉಳಿದಂತ 2 ವರ್ಷಗಳ ಅವಧಿಯಲ್ಲಿ ನೀವು ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಭವಿಷ್ಯದಲ್ಲಿ ನಿಮ್ಮ ರಾಜಕಾರಣದ ಮೇಲೆ ನೀವೇ ಕಲ್ಲನ್ನ ಹಾಕೊಳ್ತೀರಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ ಅಥವಾ JDS ಇರಲಿ, ನಿಷ್ಠಾವಂತ ಮತ್ತು ಜನಪರ ಚಿಂತನೆಯ ಧೋರಣೆಯನ್ನು ಹೊಂದಿರತಕ್ಕಂತ ನಾಯಕರಿಗೆ ಒಂದು ಪರ್ಸೆಂಟ್ ಟಿಕೆಟ್ ಅನ್ನು ಕೊಡಬೇಕು ಹೊರತಾಗಿ ಈ ಉದ್ಯಮಿಗಳು ಅಥವಾ ದುಡ್ಡಿರೋರಿಗೆ ಆದ್ಯತೆಯನ್ನು ಕೊಡುವುದರ ಮೂಲಕವಾಗಿ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡ್ತಾ ಇದ್ರಿ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಿ ಮುಂದಿನ ದಿನಗಳಲ್ಲಿ ಯಾರು ಕೆಲಸವನ್ನ ಮಾಡೋದಕ್ಕೆ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತವ್ರಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸುವುದರ ಮೂಲಕ ಅಭಿವೃದ್ಧಿ ಕಡೆಗೆ ಸರ್ಕಾರದ ಗಮನ ಕೂಡ ಇರಲಿ ಅಥವಾ ಪಕ್ಷಗಳ ಗಮನ ಕೂಡ ಇರಲಿ ಅಂತ ಹೇಳಿ ಆಶಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ನಮಸ್ಕಾರ.